ಮಸ್ಕಿ ತಾಲೂಕು ಪೊಲೀಸ್ ಆಡಳಿತಕ್ಕೆ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ, ಸರ್ ನಮ್ಮನ್ನ ಮಾದಿಗ ಅಂತ ವಲಯ ಅಂತ ಕರೆದ್ರೇನೆ ನೀವು ಪ್ರಕರಣ ದಾಖಲು ಮಾಡಬೇಕು ಅಂತದ್ದು ನಡಿ ರೋಡಲ್ಲಿ ಹಿಡ್ಕೊಂಡು ಹಂಗೆ ಹೊಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಐತೆ. ಇಲ್ಲಿ ತನಕ ನೀವು FIR ಮಾಡಿಲ್ಲ ಅಂದ್ರೆ ಅವ್ರ ಹತ್ರ ಎಷ್ಟು ಶಾಮೀಲಾಗಿದ್ದೀರ ನೀವು? ಎಲ್ರಿಗೂ ನಮಸ್ಕಾರ. ನಮ್ಮ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಬೇಡರ ಕಾರ್ಲಕುಂಟೆ ಗ್ರಾಮ. ಈ ಗ್ರಾಮದಲ್ಲಿ 10ನೇ ತಾರೀಕು 4 ದಿನದ ಹಿಂದೆ ನಾಯಕ ಸಮುದಾಯದವರಿಂದ ಮಾದಿಗ ಸಮುದಾಯದವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಹಲ್ಲೆ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವತ್ತೇ ಹೋಗಿ ಪಾಪ ಇವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಸಬ್ ಇನ್ಸ್ಪೆಕ್ಟರ್ ಕೇಳ್ತಾರೆ, ಸರ್ ದಯವಿಟ್ಟು ಇದನ್ನ ನೀವು FIR ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಗಲಾಟೆ ನಡೆದಿರೋದು ನೀವೇನಕ್ಕೆ ವಿಡಿಯೋ ಮಾಡ್ತೀರಾ, ನೀವೇನಕ್ಕೆ ಅದನ್ನ SP ಕಳಿಸ್ತೀರಾ? ಯಾರು ಹೇಳೋದು ಈ ಮಾತನ್ನ? ಸಬ್ ಇನ್ಸ್ಪೆಕ್ಟರ್ ಹೇಳೋದು. ನೀವೇನಕ್ಕೆ ವಿಡಿಯೋ ಮಾಡ್ತೀರಾ, ನೀವೇನಕ್ಕೆ ಅದನ್ನ SP ಅವ್ರು ಕಳಿಸ್ತೀರಾ? ನಾವು FIR ಮಾಡಲ್ಲ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ನೆನೆ ನೈಟು 1 ಗಂಟೆ ತನಕ ಅವರು ಪೊಲೀಸ್ ಸ್ಟೇಷನ್ ಹತ್ರ ಕಾಯ್ತಾ ಕುತ್ಕೊಂಡು ಅಲ್ಲೇನೂ ಅವ್ರಿಗೆ ಪ್ರಯೋಜನ ಆಗದೆ ಇರೋ ಕಾರಣದಿಂದ ಮತ್ತೆ ಈಗ ಬೆಳಗ್ಗೆ ನನಗೆ ವಿಡಿಯೋ ಕಳಿಸಿ ನನ್ನ ಗಮನಕ್ಕೆ ಇವಾಗ ತಂದಿದ್ದಾರೆ. ಸಮುದಾಯದ ಹುಡುಗರಿಗೆ ಏನಂದ್ರೆ ಮಾನ ಮರ್ಯಾದೆ ಇಲ್ಲ. ಒಂದು ಹೋರಾಟ ಮಾಡಬೇಕು, ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಯಾರು ಕೈ ಜೋಡಿಸಲ್ಲ. ಎಲ್ಲ ಕೆಟ್ಟ ಚಲಬಾರ್ದು. ಅಟ್ಲೀಸ್ಟ್ ನೀವು ಕೈ ಜೋಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಇಂಥ ವಿಡಿಯೋಗಳೇನಾದ್ರೂ ಬಂದಾಗ ಅದನ್ನ ಶೇರ್ ಮಾಡೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಇದು ನಮ್ಮ ಜನರ ಪರಿಸ್ಥಿತಿ. ನಾನು ಮಸ್ಕಿ ತಾಲೂಕು ಪೊಲೀಸ್ ಆಡಳಿತಕ್ಕೆ, ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ನಾನು ಹೇಳ್ತಾ ಇರೋಂಥದ್ದೇನೆಂದ್ರೆ, ಸರ್ ನಮ್ಮನ್ನ ಮಾದಿಗ ಅಂತ ವಲಯ ಅಂತ ಕರೆದ್ರೇನೆ ನೀವು ಪ್ರಕರಣ ದಾಖಲು ಮಾಡಬೇಕು ಅಂತದ್ದು ನಡಿ ರೋಡಲ್ಲಿ ಹಿಡ್ಕೊಂಡು ಹಂಗೆ ಹೊಡೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಐತೆ. ಇಲ್ಲಿ ತನಕ ನೀವು FIR ಮಾಡಿಲ್ಲ ಅಂದ್ರೆ ಅವ್ರ ಹತ್ರ ಎಷ್ಟು ಶಾಮೀಲಾಗಿದ್ದೀರ ನೀವು? ಇವತ್ತು ಸಂಜೆ ಅಷ್ಟೊಳಗೆ ಏನಾದರೂ FIR ಆಗಿಲ್ಲ ಅಂದ್ರೆ ನಾವು ಅದೇ ಮಸ್ಕಿ ತಾಲೂಕಲ್ಲಿರೋಂಥ ಪೊಲೀಸ್ ಠಾಣೆ ಮುಂದೆ ಬಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.